ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತೊಂದು ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕುಬೇರ ರಂಗೋಲಿನ ಯಾವ ರೀತಿ ಹಾಕೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ನಿಮಗೆ ಕುಬೇರನ ಫೋಟೋ ತೋರಿಸ್ದೆ. ಕುಬೇರನ ಫೋಟೋ ನೀವೇನಾದರೂ ಮನೇಲಿ ಇಟ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ದೇವ್ರ ಮನೇಲಿ ಕುಬೇರನ ಫೋಟೋನ ನೀವು ಪೂರ್ವಾಭಿಮುಖವಾಗಿ ಇಡಬೇಕಾಗತ್ತೆ. ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡುವಾಗ ಕುಬೇರನ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಕುಬೇರನ ರಂಗೋಲೆ ಇವಾಗ ಹಾಕಿದಾಗಿದೆ. ಇವಾಗ ಈ ರಂಗೋಲೆಗೆ 4 ಕಡೆನೂ ಈ ರೀತಿ ಔಟ್ಲೈನನ್ನು ಹಾಕಲೇಬೇಕು. ಹಾಗೆಯೇ ಈ ಒಂದು ರಂಗೋಲಿಯಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಫಿಲ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಇವಾಗ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅರಿಶಿಣವನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸುತ್ತಲೂ ಅರಿಶಿಣವನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಕುಂಕುಮವನ್ನು ಫಿಲ್ ಮಾಡ್ಕೋಬೇಕು. ತುಂಬ ಸರಳವಾಗಿ ಹಾಕುವಂತಹ ಕುಬೇರ ರಂಗೋಲೆ. ಹಾಗೆಯೇ ರಂಗೋಲೆ ಎಲ್ಲ ಹಾಕಿದ್ಮೇಲೆ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಆದಷ್ಟು ಕುಬೇರನ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಶುಕ್ರವಾರ ತಪ್ಪದೆ ಕುಬೇರ ರಂಗೋಲಿಯನ್ನು ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಕುಬೇರನ ಪೂಜೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ, ಸಂಪತ್ತು ಸಮೃದ್ಧಿ ಕೂಡ ಲಭಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ವಿಡಿಯೋ ಇದೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇವತ್ತಿನ ಮಿನಿ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.